ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ಟೈಮ್ ಈ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಡೂ ಸಪೋರ್ಟ್ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇದರಲ್ಲಿ ಒಂದು ಮಿಸ್ಟೇಕ್ ಇದೆ. ಏನು ಅಂತಂದರೆ ಈ ವಿಡಿಯೋನ 25 ಡೇಸ್ ಅಂತ ಹೇಳಿದ್ದಾರೆ, ಬಟ್ 25 ಡೇಸ್ ಅಲ್ಲ, 2.5 ಮಂತ್ ಆಗಿದೆ ನಾವು ಈ ಬೆಳೆನ ಸ್ಟಾರ್ಟ್ ಮಾಡಿ. ಸೊ ಯಾರೆಲ್ಲ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ ಈ ಬೆಳೆನ ಹಾಕಿ. ಇದು ಯಾವುದು ಅಂತಂದರೆ ಚಾಮಂತಿ ಹೂವು ಅಂತ ಹೇಳ್ತೀವಿ, ಬಟ್ ಇದರಲ್ಲೇ ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ತುಂಬ ಪ್ರಾಫಿಟ್ಟು ಬರುತ್ತೆ, ಏನು ಲಾಸ್ ಆಗೋಲ್ಲ. ಸೊ ಯೂಸ್ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಈ ಬೆಳೆಗೆ ತುಂಬ ಮದ್ದು ಹೊಡಿಬೇಕು, ಚೆನ್ನಾಗಿ ನೋಡ್ಕೋಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಹೂವನ್ನು ಬಿಡುತ್ತೆ. ಇವಾಗ ಸ್ವಲ್ಪ ಮೊಗ್ಗೆ ಬಂದಿದೆ, ಇನ್ನೊಂದು 1 ಮಂತಲ್ಲಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸೊ ನೀವು ಆದಷ್ಟು ಟ್ರೈ ಮಾಡಿ. ಸೊ ಪ್ರಾಫಿಟ್ ಅಂತೂ ಸಿಗುತ್ತೆ. ನಾವೀಗ ಸೆಕೆಂಡ್ ಟೈಮ್ ಹಾಕ್ತಿರೋದು, ಸೊ ಅದಕ್ಕೆ ನೀವು ಟ್ರೈ ಮಾಡಿ. ಸೊ ಥ್ಯಾಂಕ್ ಯು. ಸೊ ಇದನ್ನು ಕಂಟಿನ್ಯೂಷನ್ ಮಾಡ್ತೀವಿ, ಹಾಗೆ ನೋಡ್ತಾ ಇರಿ, ಓಕೆನಾ? ನೋಡಿ ಗೈಸ್, ಇಲ್ಲಿ ಮಾವಿನ ಮರ ಇದೆ. ಮಾವಿನ ಮರದ ಕೆಳಗಡೆ ಇರೋದು ಕಾರಣ ನೆರಳು ಬೀಳುತ್ತೆ, ಅದ್ರ ಚಿಗುರೆಲ್ಲ ಉದುರುತ್ತಾ ಇರುತ್ತಲ್ವ, ಹಾಗಾಗಿ ಗಿಡ ಎಲ್ಲ ನೋಡಿ ಹೆಂಗಾಗಿದೆ ಅಂತ. ನೋಡಿ ಈ ರೀತಿ ಆಗಿದೆ, ಒಂಥರ ಅಂಟ್ಕೊತಿದೆ ಕೈಗೇನೆ. ನೋಡಿ ಇಲ್ಲಿದೆ ಮಾವಿನ ಮರ, ಇಲ್ಲೆಲ್ಲ ಮರಗಳಿರೋ ಕಾರಣ ಸ್ವಲ್ಪ ಕಷ್ಟನೇ, ಅದು ಸ್ವಲ್ಪ ಕಡಿಮೆ ಬೆಳೆ ಆಗುತ್ತೆ. ನೋಡಿ ಇಲ್ಲಿ ಏನು ಕಾಣ್ತಿದೆ, ಈ ಲೈನು ಮತ್ತು ಆ ಲೈನು, ಈ 2 ಲೈನೂ ಸೇಮ್ ಅದೇ ಥರನೇ ಮರ ಇರೋ ಕಾರಣ ಹಂಗಾಗ್ತಿದೆ. ನೋಡಿ ಈ ಗಿಡ ಏನು ಈ ರೀತಿ ಆಗಿದೆ. ಈಗ ನಮ್ಮ ಮನೆಯವ್ರು ಮದ್ದು ಹೊಡಿತಿರೋದು ಇದಕ್ಕೇ, ಇದೆಲ್ಲ ಸ್ವಲ್ಪ ಚೆನ್ನಾಗಾಗಲಿ ಅಂತಂದ್ಬಿಟ್ಟು ಹೊಡಿತಿದ್ದಾರೆ. ನೋಡಿ ಇಲ್ಲಿ ಸ್ವಲ್ಪ ಜಾಗ ಇದೆ ಅಂತ ಜೋಳ ಚೆಲ್ಲಿದ್ದೀವಿ. ಚೆಲ್ಲಿರೋದ್ರಲ್ಲಿ ಟೊಮೆಟೊ ಗಿಡ ಇದೆ, ಅದು ತೋರಿಸ್ತೀನಿ ನೋಡಿ. ಎಂಥ ಔಷಧಿನೂ ಇಲ್ಲ, ಏನೂ ಇಲ್ಲ, ಆದರೆ ಗಿಡ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನಾವು ಬೆಳೆ ಮಾಡಬೇಕಾದ್ರೆ ಎಷ್ಟೋ ಔಷಧಿ ಹೊಡಿತೀವಿ, ಹಾಗೆಲ್ಲ ಗಿಡನೇ ಚೆನ್ನಾಗಿರಲ್ಲ. ಆದರೆ ಇದಕ್ಕೆ ಏನು ಔಷಧಿ ಇಲ್ಲ, ಬರೀ ನೀರು, ನ್ಯಾಚುರಲಾಗಿ ಬರೋವಂಥ ಗಾಳಿ ವಾತಾವರಣ ಅಷ್ಟೇ. ಅಷ್ಟು ಮಾತ್ರಕ್ಕೆ ಎಷ್ಟು ಸಖತ್ತಾಗಿದೆ ನೋಡಿ. ಈ ಹುಲ್ಲಲ್ಲಿ ಇನ್ನೂ ಸುಮಾರಷ್ಟು ಟೊಮೆಟೊ ಗಿಡ ಇದೆ, ತುಂಬ ಚೆನ್ನಾಗಿದ್ದಾವೆ. ಮನೆಗಳ ಹತ್ರನೂ ಅಷ್ಟೇ, ಆದಾಗ ಅದೇ ಬಂದುಬಿಟ್ರೆ ತುಂಬ ಸಖತ್ತಾಗಿರ್ತವೆ. ಬೆಳೆ ಮಾಡೋರು ಪಾಪ ಎಷ್ಟು ಸಾವಿರ ಕೊಟ್ಟು ಮದ್ದಿಸ್ಕೊಂಡ್ಬಂದು ಹೊಡಿತಾರೆ, ಆದರೆ ಅದು ಕೊಡೋ ಕೆಲಸನೇ ಕೊಡುತ್ತೆ. ವೈರಸ್ ಅಂತೆ, ಗಿಡ ಬಾಡೋದು, ಏನೇನೋ ಹೇಳ್ತಾರೆ, ಅದೆಲ್ಲ. ಆದರೆ ಏನು ಇಲ್ಲದೆ ಇರೋ ಈ ಗಿಡ ನೋಡಿ ಏನು ಸಖತ್ತಾಗಿದೆ ಅಂತ. ಹಾಗೆ ಇಲ್ಲಿ ನೋಡಿ ನಮ್ಮ ಹೂವು ತೋಟದಲ್ಲಿ ಮಗ್ಗು ಬೇರೆ ಬಂದುಬಿಟ್ಟಿದೆ. 25 ಡೇಸ್ ಆಯಿತು ನಾವು ಹಾಕಿದ್ದನ್ನು. ಹೀಗೆಲ್ಲ ತುಂಬ ಮಗ್ಗು ಬಂದಿದೆ, ಆದರೆ ಒಂದೊಂದು ನೋಡಿ ಈ ರೀತಿ ಬಂದಿದೆ. ನೋಡಿ ಈ ರೀತಿ ಬಂದಿದೆ. ಇದು ನಾವು ಹಾಕಿರೋದು ನೋಡಿ. ನಮ್ಮ ತೋಟದಲ್ಲಿ ಒಂದು ವಿಚಿತ್ರ ತೋರಿಸ್ತೀನಿ. ಏನು ವಿಚಿತ್ರ ಅಂದರೆ ಎಲ್ಲನೂ ನಾವು ಒಂದೇ ಸಲ ಹಾಕಿರೋದು ಗಿಡ ಎಲ್ಲ. ಆದರೆ ಇಲ್ಲಿ ನೋಡಿ ಮೊಗ್ಗೆಲ್ಲ ಯಾವ ರೀತಿ ಬಂದಿದೆ ಅಂತ. ಇನ್ನೊಂದು ಕಡೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ಲೈನೆಲ್ಲ ಫುಲ್ಲು ಅದೇ ರೀತಿ ಬಂದಿದೆ. ಅದ್ರ ಪಕ್ಕದ ಲೈನ್ ನೋಡಿ, ಇನ್ನೂ ಈಗ ಮಗ್ಗು ಅಷ್ಟೇ. ಅದು ನೋಡಿ ಈ ರೀತಿ ಮಗ್ಗು ಅಷ್ಟೇ. ತೋಟ ಎಲ್ಲ ಹಿಂಗಿದೆ. ಲಾಸ್ಟ್ ಲೈನಲ್ಲಿ ಮಾತ್ರ ಆಗಲೇ ಹೇಳಿದ್ನಲ್ವ ನಾನು, ಹಾಗೆ ಒಂದು ಸ್ವಲ್ಪ ಮಗ್ಗು ಸ್ವಲ್ಪ ಜಾಸ್ತಿ ಬಂದಿದೆ. ಸ್ವಲ್ಪ ನೋಡಿ ಈ ರೀತಿ ಇದೆ. ಅದು ಒಂದು ಲೈನ್ ಮಾತ್ರ ಜಾಸ್ತಿ ಮಗ್ಗು ಸ್ವಲ್ಪ ಬಿಡ್ತಾ ಇದೆ ಇವಾಗ. ಇವೆಲ್ಲ ಮಾಮೂಲಿ ತೋಟ ಫುಲ್ಲು ಅದೇ ರೀತಿ ಇದೆ. ಇದೆಲ್ಲ ನಮ್ಮ ಹೂವಿನ ತೋಟ ಹೇಗಿದೆ ನೋಡಿ. ಹೂವು ಗಿಡ ಹೆಸರು ಸೆಂಟೆಲ್ ಅಂತೆ. ಹೇಗಿದೆ ನಮ್ಮ ತೋಟ ಕಮೆಂಟ್ ಮಾಡಿ.